ಹಾಯ್ ಫ್ರೆಂಡ್ಸ್, ನವಣೆ ಬಿಸಿಬೇಳೆ ಬಾತ್ ಮಾಡೋಣ. ಎಷ್ಟು ಈಸಿಯಾಗಿ ಎಷ್ಟು ಹೆಲ್ದಿ ಫುಡ್ ಪ್ರಿಪೇರ್ ಮಾಡೋದು ಹೇಗಂತ ನೋಡೋಣ. ನಾನು ಈ ಬಟ್ಲಿಂದ ಮುಕ್ಕಾಲು ಬಟ್ಲ ತೊಗೊಂಡಿದ್ದೀನಿ. ಆಮೇಲೆ ಈ ನವಣೆ ಏನು ಮಾಡ್ಬೇಕಂತಂದರೆ ನೆನೆ ಇಡಬೇಕು. ಓಕೆ, ಇದಾಯಿತು. ಜೊತೆಗೆ ತೊಗರಿಬೇಳೆನ ಹಾಕ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕೆಂಪು ತೊಗರಿಬೇಳೆ ಇದನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾವೇನು ಮಾಡೋಣ, 3-4 ಟೈಮ್ಸ್ ವಾಶ್ ಮಾಡಿಬಿಡೋಣ. ಅಂತಂದರೆ ವಾಶ್ ಮಾಡಿಬಿಟ್ಟು 1 ತಾಸು ಇದನ್ನು ನೆನೆ ಇಡೋಣ. ಓಕೆ, ಸೊ ಇದನ್ನು ವಾಶ್ ಮಾಡಿಬಿಟ್ಟು ನಾನು ನೆನೆ ಇಟ್ಟು 1 ಅವರ್ ಇಟ್ಟು ಆಮೇಲೆ ಕುಕ್ಕರಲ್ಲಿ ಇಡೋಣ. ಸೊ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ವೇಟ್. ಡೈರೆಕ್ಟಾಗಿ ಕುಕ್ಕರಲ್ಲಿ ಏನು ಹಾಕ್ತೀವಿ ಅಂತಂದರೆ ಒಲೆನ ಗ್ಯಾಸ್ನ ಕಡಿಮೆ ಮಾಡಿಬಿಟ್ಟು ನೆನೆ ಇಟ್ಟಿರೋ ಎಲ್ಲ ನವಣೆನ ಹಾಕೋಣ. ಓಕೆ, ಹಾಕೋಣ. ಈಗ ಇದಕ್ಕೆ ನೋಡಿ ಕ್ಯಾಪ್ಸಿಕಮ್ ಇದೆ. ನೀವು ಕ್ಯಾಪ್ಸಿಕಮ್ನ ಒಗ್ಗರಣೆ ಹಾಕೋಕ್ಕಾದ್ರೂ ತೊಗೋಬೋದು ಅಥವಾ ಈಗಲೂ ಹಾಕ್ಬೋದು ಡೈರೆಕ್ಟಾಗಿ. ಸೊ ನಾನೆಲ್ಲವೂ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಕ್ಯಾರೆಟ್ ಇದೆ, ಈರುಳ್ಳಿ, ಬಟಾಣಿ, ಬೀನ್ಸ್ ಮತ್ತು ಎಲೆಕೋಸು ಇಷ್ಟನ್ನು ಒಂದೇ ಸಲ ಇದರಲ್ಲಿ ಹಾಕಬೇಕು. ಓಕೆನಾ? ನವಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಇದಕ್ಕೆ ಮತ್ತೆ ನಾನು ಏನು ಹಾಕ್ತಾ ಇದ್ದೀನಿ, ಶೇಂಗಾ ಬೀಜನ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಟೊಮೆಟೊನು ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಇದರ ಜೊತೆಗೆ ಹಾಕೋಬೋದು. ಬೇಕಂದರೆ ಹುಳಿ. ಇದಕ್ಕೆ ಈಗ ನಾವೇನು ಮಾಡೋಣ, ನೀರು ಹಾಕೋಣ. ಎಷ್ಟು ಬೇಕು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕೋಬೇಕು. ಓಕೆ, ಇಷ್ಟು ಬಟ್ಲ ನೀರು ಹಾಕೋಣ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಒಂದು 10 ಸ್ಪೂನಷ್ಟು ಅರಿಶಿನ ಸಾಕು. ಒಂದು ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಎರಡರಿಂದ 3 ಸ್ಪೂನ್, ಅಷ್ಟೇನು ಖಾರ ಇಲ್ಲ, ಮನೆಯಲ್ಲೇ ಕುದಿಸಿರೋ ಹಾಕ್ಬಿಡಿ. 3 ಸ್ಪೂನನ್ನು ಇಲ್ಲ 3.5 ಸಾಕಾಗುತ್ತೆ, ಹಾಕ್ಕೊಳ್ಳಿ. ಓಕೆ, ಇದಕ್ಕೆ ಸ್ವಲ್ಪ ತುಪ್ಪ ಇದ್ದರೆ ತುಪ್ಪನ ಹಾಕ್ಕೊಳ್ಳಿ. ನನ್ನ ಹತ್ರ ತುಪ್ಪ ಖಾಲಿ ಆಗಿಬಿಟ್ಟಿದೆ. ಸೊ ಎಣ್ಣೆನ ಹಾಕ್ತಾ ಇದ್ದೀನಿ. ಇಷ್ಟನ್ನು ನಾವು ನೀಟಾಗಿ ಮಿಕ್ಸ್ ಮಾಡೋಣ. ಓಕೆ, ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ 3 ವಿಸಲ್ನ ನಾವು ಬಡಿಸಿದ್ರೆ ಸಾಕು. ಓಕೆ, ನೋಡಿ 3 ವಿಸಲ್ ಆಗಲಿ. 3 ವಿಸಲ್ ಆದ ನಂತರ ಇದನ್ನು ಒಗ್ಗರಣೆ ಕೊಡೋದು ಹೆಂಗಂತ ಹೇಳ್ತೀನಿ. ಬಿಸಿಬೇಳೆ ಬಾತ್ ಪೌಡರ್ನ ಹುಣಸೆ ಹಣ್ಣಲ್ಲಿ ಆ್ಯಡ್ ಮಾಡಿಕೊಂಡು ಈ ಥರ ನೀಟಾಗಿ ಗಂಟಿರಲಾರ್ದಂಗೆ ಕಲಿಸ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಇದು ಚೆನ್ನಾಗಾಗಿದೆ. ಊಟ ಮಾಡೋಣ. ಓಕೆ, ಕುದೀತಾಗಿದೆ. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು, ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಓಕೆ. ಇಲ್ಲ ಅಂತಂದರೆ ಸ್ವಲ್ಪ ದಪ್ಪ ಆಗಿರೋದ್ರೆ ನೀವು ಬಿಸಿ ನೀರನ್ನು ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ ಹಾಕಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕಾಗುತ್ತೆ. ಸೊ ಈಗ ನಾವು ಇದನ್ನು ಸೈಡಿಗೆ ಇಟ್ಟು ಇದಕ್ಕೆ ಒಗ್ಗರಣೆ ಕೊಡೋಣ. ಓಕೆ, ಇದಕ್ಕೆ ಒಗ್ಗರಣೆ ಕೊಡೋಕ್ಕಿಂತ ಮುಂಚೆ ನಾವೇನು ಕಲಿಸಿದ್ವಲ್ಲ, ಹುಣಸೆ ಹಣ್ಣು ನೀರಿನಲ್ಲಿ ನಾನು ಬಿಸಿಬೇಳೆ ಬಾತ್ ಪೌಡರ್ನ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಡೈರೆಕ್ಟಾಗಿ ಹಾಕ್ಬಿಡೋಣ.
ಓಕೆ, ಡೈರೆಕ್ಟಾಗಿ ಹಾಕಿ ಇಲ್ಲಿನೂ ಸ್ವಲ್ಪ ಇದು ಸೈಡಿಗೆ ಕುದಿತೀವಿ. ಈಗ ನಾವು ಒಗ್ಗರಣೆಯಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ. ನನ್ನ ಹತ್ರ ತುಪ್ಪ ಖಾಲಿ ಆಗಿಬಿಟ್ಟಿದೆ, ಸೊ ಜಾರಿಗೆ ತುಪ್ಪ ತರಿಸಿದೆ. ಇಷ್ಟು ಒಗ್ಗರಣೆಗೆ ಸಾಕಾಗುತ್ತೆ. ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಬಿಸಿಬೇಳೆಭಾತ್ ಬರುತ್ತೆ. ಈಗ ಇದಕ್ಕೆ ಒಗ್ಗರಣೆಗೆ ನಾನು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸೊ ಒಂದೆರಡು ಒಣಮೆಣಸಿನ್ಕಾಯಿ ಥರ ಮೂರು ಹಾಕ್ಕೊಳ್ಳಿ. ಇದಕ್ಕೆ ಚಿಟಿಕೆಯಷ್ಟು ಹಿಂಗನ್ನು ಹಾಕ್ತಾ ಇದ್ದೀನಿ. ಬಿಸಿಬೇಳೆಭಾತ್ ಅಂದರೆ ಹಿಂಗಿದ್ರೆ ಚೆನ್ನಾಗಿ ಏನೇನು ಬೇಕಾಗುತ್ತೋ ಅದನ್ನು ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ಏನೇನು ಹಾಕ್ತಾ ಇದ್ದೀರಂತ. ಈಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಅಂತಂದರೆ ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಸ್ವಲ್ಪ ಟೇಸ್ಟಿ ಚೆನ್ನಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಹೀಗಿದೆ. ಮೇಲಿಂದ ಸ್ವಲ್ಪ ಕೊತ್ತಂಬರಿನ ಹಾಕ್ತಾರೆ. ನಮ್ಮ ಬಿಸಿಬೇಳೆಭಾತ್ ರೆಡಿ ಆಯಿತು. ಗ್ಯಾಸನ್ನು ಆಫ್ ಮಾಡೋಣ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಓಕೆ, ಸ್ವಲ್ಪ ಟೇಸ್ಟ್ ನೋಡೋಣ. ಇದ್ರ ಜೊತೆಗೆ ಡಾಣಿ ಖಾರ, ಚಿಪ್ಸ್ ಅಥವಾ ಏನಾದರೂ ಸ್ಪೆಷಲ್ ಸ್ನ್ಯಾಕ್ಸ್ ಇಟ್ಕೊಂಡು ತಿನ್ನಿ. ನಾನು ಇದನ್ನು ಸ್ವಲ್ಪ ಬಿಸಿ ಬಿಸಿ ಇದೆ. ಮಸ್ತ್ ಇದೆ ಫ್ರೆಂಡ್ಸ್. ಇದಕ್ಕಿನ್ನ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ. ಬೆಸ್ಟ್ ರುಕ್ಮಿಣಿ. ನನ್ನ ಬೆನ್ನನ್ನು ನಾನೇ ತೊಟ್ಕೋಬೇಕನ್ನಿಸ್ತಿದೆ. ಯಾಕಂದರೆ ಇದನ್ನು ಫಸ್ಟ್ ಟೈಮ್ ಮಾಡಿದ್ದೀನಿ. ಅಷ್ಟು ಚೆನ್ನಾಗಿ ಟೇಸ್ಟ್ ಬಂದಿದೆ. ಈಗ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತೀನಿ.